ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗು. ಇವತ್ತು ಮಾಡ್ತಾ ಇದ್ದೀನಿ ಕಬಾಬು. ಮಸ್ತ್ ತಿನ್ಕೊಂಡು ಮಸ್ತಾಗಿ ಮಾಡ್ಕೊಳ್ರಿ. ಏನಲ್ಲ ಅಂದ್ರೆ ಕರಿಬೇವು, ಕಬಾಬ್ ಪೌಡ್ರು, ಮೊಟ್ಟೆ, ಲಿಂಬೆಹಣ್ಣು ಹಾಕ್ತಿದ್ದೀನಿ. ಈಗ ಲಿಂಬೆಹಣ್ಣು ಮನೇಲಿ ತಿನ್ರಿ, ಜ್ಯೂಸ್ ಮಾಡ್ಕೊಂಡು, ಚಿಕನ್ ಹಾಕೊಂಡು. ಓಕೆನಾ? ಒಂದು ಲಿಂಬೆನ ಚೆನ್ನಾಗಿ ಇಟ್ಕೊಳ್ಳೋಣ. ಇನ್ನೊಂದು ಲಿಂಬೆ ನಿನ್ರಿ. ಪೂರ್ತಿ ಒಂದಾಸನು ಬಿಡ್ಬೇಡ್ರಿ. ನೆಕ್ಸ್ಟು ಚೆನ್ನಾಗಿ ಹಿಂಡಬೇಕು. ಆಮೇಲೆ ಚೆನ್ನಾಗಿ ಕಲಿಸ್ಬೇಕು. ಮಿಕ್ಸಿಂಗ್ ಎಲ್ಲ ಮಿಕ್ಸಿಂಗ್ ಹೆಂಗೆ ಕೈಯಲ್ಲಿ ಜ್ಯೂಸ್ ಮಿಕ್ಸ್ ಮಾಡ್ತೀನಿ ಹಾಗೆ ಮಿಕ್ಸಿಂಗ್ ಮಾಡ್ತಾನೆ ಇರ್ರಿ. ಆಗಿದ ತಕ್ಷಣ ಈ ಕಲರ್ ಬರಬೇಕು, ಆಯ್ತಾ? ಪೀಸ್ನ ಪಟ್ ಅಂತ ಎಣ್ಣೆಗೆ ಬಿಡ್ತಾ, ಎಣ್ಣೆ ಅಂದ್ರೆ ಸಾರಿ ಟಟ್ ಅಂತ ಬೌಲಿಗೆ ಬಿಡ್ತೀನಿ. 1 kg ಚಿಕನ್ ತೊಗೊಳ್ರಿ, ತಿನ್ರಿ, ಮಾಡ್ಕೊಳ್ರಿ, ಎಂಜಾಯ್ ಮಾಡ್ರಿ. ಏನಂತೀರಾ? ಆಮೇಲೆ ಎಲ್ಲ ಮಿಕ್ಸಿಂಗ್ ಮಾಡ್ತಾ ಇರ್ಬೇಕು. ಮಿಕ್ಸಿಂಗು ಚೆನ್ನಾಗಿ ಫುಲ್ಲು ಮಿಕ್ಸ್ ಆದರೆ ಕ್ರಂಚಿಯಾಗಿ ಬರಬೇಕು. ಕ್ರಂಚಿ ಹೆಂಗೆ ಹೇಳಿ? ಕ್ರಂಚಿ. ಬಾಯಲ್ಲಿ ಈಗಲೇ ಜೊಲ್ಲು. ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ನೀಟಾಗಿ ಕಲಸಾದ್ಮೇಲೆ 5 ನಿಮಿಷ ಫ್ರಿಜ್ಜಲ್ಲಿ ಇಕ್ಕಿ. ಆಮೇಲೆ ಪಟ್ ಅಂತ ಬರ್ತೀನಿ, ಸ್ವಲ್ಪ ಹೊತ್ತು ಬ್ರೇಕ್ ತಗೊಳ್ಳಿ. ಅದು ಮ್ಯಾರಿನೇಟ್ ಆಗೋವರೆಗೂ ಇವಾಗ ಚಿಕನ್ ಸಾಂಬಾರು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಇವಾಗ ನೋಡ್ರಿ, 4 ಇದು ಬರಿ ಮೆಣಸು, ಅರಿಶಿನ, ಜೀರಿಗೆ, ಧನಿಯಾ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಕಾಯಿ ಹಾಕಿ ಚೆನ್ನಾಗಿ ರುಬ್ಬ್ರಿ. ಆಮೇಲೆ ವಾಪಸ್ ಬರ್ತೀನಿ, ರುಬ್ಬೋರ್ಗೂ ಇರಿ. ಸಾಂಬಾರಿಗೆ ಈರುಳ್ಳಿ ಕೊಚ್ತಾ ಇದೀವಿ, ಆಯ್ತಾ? ಪಟ್ಟ ಅಂತ ಕುಯ್ಯೋಣ. ಪಟ್ ಅಂತ ಈರುಳ್ಳಿ ಕೊಯ್ಕೊಂಬಿಡ್ರಿ. ಆಮೇಲೆ ಮುಂದೆ ಹೇಳ್ತೀನಿ. ಪಟ್ ಅಂತ ಜೀರಿಗೆ ಮತ್ತೆ ಬೆಳ್ಳುಳ್ಳಿನ ಉಜ್ಬಿಡ್ರಿ. ಗುದ್ರಿ. ಚಟ್ ಅಂತ ನಿಮ್ಮ ಬಾಣ್ಲಿಗೆ ಒಂದು ಎಣ್ಣೆ ಹಾಕ್ಬಿಡ್ರಿ. ಅಂದರೆ ಬಾಣ್ಲಿ ಕರ್ರಕ್ಕೆ ಆಗ್ಬಾರ್ದು, ಬೆಳ್ಳಕ್ಕಾಗಲಿ, ಸ್ವಲ್ಪ ಹಾಕ್ತೀನಿ. ನಮ್ಮಮ್ಮ ಅಡುಗೆ ಇಲ್ಲ ಅಂದ್ಬಿಟ್ಟು ಕೊಬ್ಬರಿ ಎಣ್ಣೆ ಹಾಕ್ತವ್ರೆ. ಹಿಂಗೆ ಟೆಕ್ನಾಲಜಿಯಾ ಇಲ್ಲಿದೆ. ಜಜ್ಜಿ ಬುಸ್ ಅಂತ ಹಾಕ್ಬಿಡ್ರಿ. ನೀಟಾಗಿ ಈ ಥರ ನೋಡ್ಕೊಂಡು ಪಚ್ಚದ ಹಾಕೊಳ್ಳಿನ ಪುಟ್ ಅಂತ ಫ್ರೈ ಮಾಡ್ಕೊಳ್ಳಿ, ಬ್ರೌನ್ ಕಲರ್ ಬರೋದು. ಮತ್ತೆ ಶುಂಠಿ ಹಾಕ್ಕೊಳ್ಳಿ. ಆಮೇಲೆ ಹಸಿ ವಾಸನೆ ಆಮೇಲೆ ಚಿಕನ್ ಹಾಕಿರಿ. ಕಬಾಬು ಮಿಕ್ಕಿದ ವಿಡಿಯೋ ನೆಕ್ಸ್ಟ್ ಬ್ಲಾಗ್.